ಭಾಗದಲ್ಲಿ ಪಡುಪನಂಬೂರು ಪ್ಯಾಂಥರ್ಸ್ ಪರವಾಗಿ ಆರಂಭಿಕ ಅವರ ಚಾಲ್ತಿಗಾಗಿ ಶಶಾಂಕ್ ನಿರ್ಣಾಯಕರ ಹಸಿರು ನಿಶಾನೆಯೊಂದಿಗೆ ಪಂದ್ಯಾಕೂಟ ಪ್ರಾರಂಭ ಕಂಡುಕೊಳ್ತಾ ಇದೆ. ಒಂದೆಡೆ ಪವರ್ ಪ್ಲೇನ ಸಿಗ್ನಲ್ ಕೂಡ ನಿರ್ಣಾಯಕರು ನೀಡ್ತಾ ಇದ್ದಾರೆ. ಮೊದಲ ಓವರ್ ಪವರ್ ಪ್ಲೇ ಎಸೆದಂತ ಮೊದಲ ಚೆಂಡು ಶಶಾಂಕ್ ಆಕಾಶ್ ಎದುರಿಸುವಂತ ಆಟಗಾರ ಬಹಳಷ್ಟು ಡಿಫೆನ್ಸಿವ್ ಮಾದರಿ ಆಟವನ್ನು ಆಡಿದ್ರು. ಮೊದಲ ಚೆಂಡಿಗೆ ತಕ್ಕ ಮನ್ನಣೆಯನ್ನು ನೀಡಿದ್ರು. ಈ ಒಂದು ಹಂತದಲ್ಲಿ ಆರಂಭಿಕ ಎಸೆತ ಡಾಟ್ ಆನ್ ಡೆಲಿವರಿ. ಎಸೆದಂತ ಎರಡನೇ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ ಓಟಗಳ ಪೂರೈಕೆ ಆಗ್ತಾ ಇದೆ. ಇದರೊಂದಿಗೆ ಆಕಾಶ್ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ತಂಡದ ಖಾತೆ ಪೂಜಾ ರಾಕರ್ಸ್ ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ಮತ್ತೆ ಶಶಾಂಕ್ ಟು ತೌಸೀಫ್ ಪವರ್ ಪ್ಲೇ ಹಂತದ ಮೂರನೇ ಎಸೆತಕ್ಕಾಗಿ. ಈ ಬಾರಿ ತೀರಾ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡಿಗೆ ಬಹಳಷ್ಟು ಸುಂದರತೆ, ಸ್ವೀಪ್ ಶಾಟ್, ಮಿಡ್ ವಿಕೆಟ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸಿಕೊಳ್ತಾ ಇದೆ. ಚೆಂಡು ಸಿಕ್ಸರ್. ತೌಸೀಫ್ ತಾನೆದುರಿಸಿದ ಮೊದಲ ಚೆಂಡಿನಲ್ಲಿ ಬಿರುಸಿನ ಸಿಕ್ಸರ್ ಅನ್ನು ಕೂಡ ಎಲಿಮಿನೇಟರ್ ಪಂದ್ಯಾಕೂಟದಲ್ಲಿ ದಾಖಲಿಸಿಕೊಳ್ತಾ ಇದ್ದಾನೆ. ತಾನು ಮೂಲಕವಾಗಿ ತಂಡದ ಒಟ್ಟು ಮೊತ್ತ 7 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಆರಂಭಿಕ ಓವರಿನ ಮೊದಲ 3 ಚೆಂಡುಗಳ ಮುಕ್ತಾಯದಲ್ಲಿ 7 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಪೂಜಾ ರಾಕರ್ಸ್. ಮತ್ತೆ 4ನೇ ಬಾರಿ, ಈ ಬಾರಿ ಕೂಡ ಪೂರ್ಣಾಂತರವಾಗಿ ಬಿದ್ದಿರತಕ್ಕಂಥ ಚೆಂಡು. ಸ್ವಲ್ಪ ಮಟ್ಟಿಗೆ ರಕ್ಷಣಾತ್ಮಕ ರೀತಿಯ ಆಟಗಳು ಮುಂದುವರಿತಾ ಇದೆ. ತೌಸೀಫ್ ಓಟಗಳಿಗೆ ಅವಕಾಶಗಳು ಕಂಡುಕೊಳ್ತಾ ಇಲ್ಲ. ಡಾಟ್ ಆನ್ ಡೆಲಿವರಿ. ಈ ಬಾರಿ ತೌಸೀಫ್ ಹುದರಿ ಆಘಾತ, ಅದೃಷ್ಟದ ಹೊಡೆತ, ಸ್ವಲ್ಪ ಮಟ್ಟಿಗೆ ದುರಾದೃಷ್ಟ. ಮಿಡ್ ಆನ್ ವಿಭಾಗದಲ್ಲಿ ಸುಂದರತೆಯ ಕ್ಯಾಚ್ ಅನ್ನು ಸಿದ್ದೀಕ್ ಪಡ್ಕೊಂಡ್ರು. ಈ ಒಂದು ನಿಟ್ಟಿನಲ್ಲಿ ಪವರ್ ಪ್ಲೇ ಆರಂಭಿಕ ಓವರಿನ 5ನೇ ಚೆಂಡಿನಲ್ಲಿ ತೌಸೀಫ್ ಹುದರಿ ನೆಲಕ್ಕುರುಳ್ತಾ ಇದೆ. 3ನೇ ಚೆಂಡಿಗೆ ಬಿರುಸಿನ ಸಿಕ್ಸರ್ ಅನ್ನು ಕೂಡ ದಾಖಲಿಸಿಕೊಂಡು ತೌಸೀಫ್ ಸ್ವಲ್ಪ ಮಟ್ಟಿಗೆ ತಂಡಕ್ಕೆ ಭರವಸೆಯನ್ನು ಮೂಡಿಸಿದ್ರು. ಆ ಬಳಿಕ ಅದೃಷ್ಟದ ಹೊಡೆತ ಸ್ವಲ್ಪ ಮಟ್ಟಿಗೆ ಕೈ ಕೊಡ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ತೌಸೀಫ್ ಹುದರಿ ನೆಲಕ್ಕುರುಳ್ತಾ ಇದೆ. ಹೊಸ ಆಟಗಾರನಾಗಿ ನಂಬರ್ 3ನೇ ಕ್ರಮಾಂಕದಲ್ಲಿ ಕಾರ್ತಿಕ್, ಸ್ಟ್ರೈಕರ್ ವಿಭಾಗದಲ್ಲಿ ಕಾರ್ತಿಕ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಆಕಾಶ್. ಆರಂಭಿಕ ಅವರ ಅಂತಿಮ 1 ಎಸ್ತ ಬಾಕಿ. ಸುಂದರತೆ ಎಸ್ತ, ಬೌಲರ್ಸ್ ಬ್ಯಾಕ್ ಡ್ರೈವ್ ಹೊಡೆತ, ಮಿಡ್ ಆಫ್ ವಿಭಾಗದಲ್ಲಿ ಓವರ್ ಕೂಡ ಮುಕ್ತಾಯ. ಆರಂಭಿಕ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ ಮುಕ್ತಾಯದಲ್ಲಿ ಪೂಜಾ ರಾಕರ್ಸ್ 1 ಹುದರಿಯ ನಷ್ಟಕ್ಕೆ 7 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 7 for a loss of 1 wicket after completion of first over. Score moves on Pooja Rockers 7 for loss of 1 wicket. ಇನ್ನು ಕೂಡ ಇನ್ನಿಂಗ್ಸಿನ 5 ಓವರ್ಗಳು ಬಾಕಿ ಉಳಿತಾ ಇದೆ. ಅರ್ಥಾತ್ 30 ಎಸೆತಗಳ ಪಂದ್ಯಾಕೂಟ ಬಾಕಿ ಉಳಿತಾ ಇದೆ ಆರಂಭಿಕ ಇನ್ನಿಂಗ್ಸಿನಲ್ಲಿ. ಎಸೆತಗಾರಿಕೆ ಭಾಗದಲ್ಲಿ ಹೊಸ ಎಸೆತಗಾರನನ್ನು ಪರಿಚಯಿಸುವ ಪ್ರಯತ್ನಗಳು ಮುಂದುವರಿತಾ ಇದೆ. ವಲಯ ಮಟ್ಟದಲ್ಲಿ ಕೆಎಫ್ಸಿ ಕಟ್ಟೆ ತಂಡದ ಪರವಾಗಿ ಆಡಬಲ್ಲಂತ ಆಟಗಾರ ಸಿನಾನ್ ಈ ಒಂದು ಟೂರ್ನಿಯಲ್ಲಿ ಪಡುಪನಂಬೂರು ಪ್ರಾಂತರ್ಸ್ ಅನ್ನು ಪ್ರತಿನಿಧಿಸಿಕೊಳ್ತಾ ಇರುವಂತಹ ಆಟಗಾರ ಸಿನಾನ್. ಪವರ್ ಪ್ಲೇ ಹಂತದ 2ನೇ ಓವರಿಗಾಗಿ ಸಿನಾನ್ ಟು ಆಕಾಶ್. ಈ ಬಾರಿ ಸುಂದರತಾಯಿ ಲಾಫ್ಟೆಡ್ ಶಾಟ್
ಒಂದು ಓಟಗಳ ಪೂರೈಕೆ, ಎರಡನೇ ಓಟಗಳು ಕೂಡ ಸಫಲತೆ ಕಂಡುಕೊಳ್ತಾ ಇದೆ. ಮಿಡಾನ್ ಕ್ಷೇತ್ರ ರಕ್ಷಕನ ಶಿರದ ಮೇಲ್ಭಾಗದಲ್ಲಿ ಚೆಂಡು ಹಾಯ್ತಾ ಇದೆ. ಈ ಒಂದು ಹಂತದಲ್ಲಿ 2 ಓಟವನ್ನು ಪೂರೈಸಿಕೊಳ್ತಾ ಇದೆ. ಮತ್ತೆ ಸಿನಾಂಟು ಆಕಾಶ್ ಎರಡನೇ ಓವರ್ನ 2ನೇ ಎಸೆತಕ್ಕಾಗಿ ಮತ್ತೆ ಚೆಂಡಿಗೆ ತೀರುವನ್ನು ನೀಡುವಂತಹ ಪ್ರಯತ್ನವನ್ನು ಎಸೆತಗಾರ, ಹೊಸ ಪ್ರಯೋಗವನ್ನು ನಡೆಸಿಕೊಳ್ತಾ ಇರುವಂತಹ ಎಸೆತಗಾರ ಕಾರ್ತಿಕ್ ದಾಖಲಿಸುವಂತಹ ಪ್ರತಿ ಸಿಕ್ಸರಿಗೂ ಕೂಡ 500 ರೂಪಾಯಿಯ ನಗದಿನ ಘೋಷಣೆ ಗಣೇಶ್ ಭಟ್ ಇವರಿಂದ. ಕಾರ್ತಿಕ್ ದಾಖಲಿಸುವ ಪ್ರತಿ ಸಿಕ್ಸರಿಗೂ ಈ ಮಧ್ಯೆ ಮತ್ತೆ ಟಾಪ್ ಎಜ್ ಕ್ಯಾಚ್ ಆಗುವ ಸಾಧ್ಯತೆ. ಅಜೀಮ್ ಬಹಳಷ್ಟು ಸುಂದರತೆಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ತಾನು ಮೂಲಕವಾಗಿ ಪ್ರಾಮುಖ್ಯತೆಯ ಪಂದ್ಯಾಕೂಟದಲ್ಲಿ ಆಕಾಶ್ ದಾಂಡು ಸಿಡಿತಾ ಇಲ್ಲ. ಆಕಾಶ್ ಹೊದರಿ ನೆಲಕ್ಕುರುಳ್ತಾ ಇದೆ. ಎಲಿಮಿನೇಟರ್ ಪಂದ್ಯ ಗೆದ್ದರೆ ನೇರವಾಗಿ 2ನೇ ಕ್ವಾಲಿಫೈಯರ್ ಪಂದ್ಯಾಕೂಟದಲ್ಲಿ MFC ತಂಡವನ್ನು ಎದುರಿಸಬೇಕಾಗಿದೆ. ಒಂದೆಡೆ ಆರಂಭಿಕ ಹಂತದಲ್ಲಿ ತೌಸೀಫ್ ಹುದರಿಯನ್ನು ಒಪ್ಪಿಸಿಕೊಂಡ್ರು. ಆ ಬಳಿಕ ಆಕಾಶ್ ಹುದರಿ ಕೂಡ ನೆಲಕ್ಕುರುಳ್ತಾ ಇದೆ. ಹೊಸ ಆಟಗಾರನಾಗಿ ಗುರುಪ್ರಸಾದ್ ತಂಡದ ನಾಯಕ, ತಂಡದ ಭರವಸೆಯ ಆಟಗಾರ. ಬಹಳಷ್ಟು ಜವಾಬ್ದಾರಿಯನ್ನು ಹೊರಬೇಕಾಗಿದೆ ಪ್ರಾಮುಖ್ಯತೆಯ ಪಂದ್ಯಾಕೂಟದಲ್ಲಿ. ಗುರುಪ್ರಸಾದ್ ನೆಲಕಚ್ಚಿ ಆಟವನ್ನು ಆಡಬೇಕಾದಂತ ಅನಿವಾರ್ಯತೆ. ಮತ್ತೆ ಸಿನಾನ್ ಎಸೆದಂತ ಚೆಂಡು ವೈಡ್ ಬಾಲ್ ಎಂಬಂತಹ ಸೂಚನೆಗಳು ರವಾನೆ ಆಗ್ತಾ ಇದೆ ನಿರ್ಣಾಯಕ ಪೀಠದಲ್ಲಿ. ಯಾದವ್ ತನ್ನ ಮೂಲಕವಾಗಿ ತಂಡದ ಒಟ್ಟು ಮೊತ್ತ 10. ಮತ್ತೆ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ, ಅಪಾಯದ ಮಧ್ಯೆ ಒಂಟಿ ಓಟಗಳ ಪೂರೈಕೆ, ಲೆಗ್ ಬಾಯ್ಸ್ ರೂಪದಲ್ಲಿ ಒಂಟಿ ಓಟಗಳ ಹೆಚ್ಚುವರಿ. ತಂಡದ ಒಟ್ಟು ಮೊತ್ತ 11. 11 ಫಾರ್ ಲಾಸ್ ಆಫ್ 2 ವಿಕೆಟ್. ಕಾರ್ತಿಕ್ ದಾಖಲಿಸುವ ಪ್ರತಿ ಸಿಕ್ಸರಿಗೂ ಕೂಡ ಗಣೇಶ್ ಭಟ್ ಇವರಿಂದ 500 ರೂಪಾಯಿಯ ನಗದಿನ ಘೋಷಣೆ ಈಗಾಗಲೇ ರವಾನೆ ಆಗಿದೆ. ಈ ಬಾರಿ ಚೆಂಡು ಕ್ಷಣಕಾಲ ಗಾಳಿಯಲ್ಲಿತ್ತು, ಸುರಕ್ಷಿತವಾಗಿ ಭೂಮಿ ತಾಯಿಯನ್ನು ಮುತ್ತಿಕ್ತಾ ಇದೆ. ಯಾವುದೇ ಆಘಾತ ಕಂಡುಕೊಳ್ತಾ ಇಲ್ಲ. ನೋ ಬಾಲ್, ಓವರ್ ಫುಲ್ ಟಾಸ್, ನೋ ಬಾಲ್ ಚೆಕ್ಕಿಗಾಗಿ ಥರ್ಡ್ ಅಂಪೈರ್ ಮೊರೆ ಹೋಗ್ತಾ ಇರುವಂತ ನಿರ್ಣಾಯಕರು ಥರ್ಡ್ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ಓವರ್ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ನಿರ್ಣಾಯಕರು ಅಕ್ರಮ ಚೆಂಡಿಗೆ ಥರ್ಡ್ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ತೃತೀಯ ನೇತೃತ್ವದಲ್ಲಿ ಇನ್ನಷ್ಟೇ ನಿರ್ಣಯಗಳು ಬರಬೇಕಾಗಿದೆ. ತೃತೀಯ ನೇತೃತ್ವದಲ್ಲಿ ಅಂಪೈರ್ ಅಕ್ರಮ ಚೆಂಡು ಎಂಬಂತ ಸೂಚನೆ ನೀಡ್ತಾ ಇದ್ದಾರೆ. ಫ್ರೀ ಹಿಟ್ ಅವಕಾಶ. ಕಾರ್ತಿಕ್ ದಾಂಡಿಗೆ ಫ್ರೀ ಹಿಟ್ನ ಅವಕಾಶ. ಮತ್ತೆ ಅಕ್ರಮ ಚೆಂಡು, ಮತ್ತೆ ಅಕ್ರಮ ಎಸೆತ. ಈ ಒಂದು ಅಕ್ರಮ ಎಸೆತಕ್ಕೆ ರನ್ಔಟ್ ಆಗ್ತಾ ಇದ್ದಾನೆ ಕಾರ್ತಿಕ್.
ತಂಡದ ಒಟ್ಟು ಮೊತ್ತ 15 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ ಫ್ರೀ ಹಿಟ್ ಚಾಲ್ತಿಯಲ್ಲಿರ್ತದೆ. ದಾಂಡಿಗ, ಹೊಸ ದಾಂಡಿಗ ಗಮನಿಸಿಕೊಳ್ಬೇಕು. ಯಕ್ಷಿತ್ ಫ್ರೀ ಹಿಟ್ ಚಾಲ್ತಿಯಲ್ಲಿದೆ, ಪವರ್ ಪ್ಲೇ ಕೂಡ ಚಾಲ್ತಿಯಲ್ಲಿದೆ, ಫ್ರೀ ಹಿಟ್ ಅವಕಾಶವು ಕೂಡ ಜಾರಿಯಲ್ಲಿದೆ. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಪವರ್ ಪ್ಲೇ 2ನೇ ಓವರಿನ ಮೊದಲ 4 ಚೆಂಡುಗಳು ಮುಕ್ತಾಯ ಕಂಡುಕೊಳ್ತಾ ಇದೆ. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 15. ಫ್ರೀ ಹಿಟ್ ಚಾಲ್ತಿಯಲ್ಲಿದೆ. ಪಂಚಮ ಬಾರಿ. ಈ ಬಾರಿ ಶಾರ್ಟ್ ಆಗಿ ಬಿದ್ದಂತ ಚೆಂಡಿಗೆ 1 ಓಟಗಳ ಪೂರೈಕೆ. ಮಿಡ್ ವಿಕೆಟ್ ಭಾಗದಲ್ಲಿ 1 ಓಟಗಳ ಪೂರೈಕೆ ಆಗ್ತಾ ಇದೆ. ಫ್ರೀ ಹಿಟ್ ಚೆಂಡಿನ ಲಾಭವನ್ನು ದಾಂಡಿಗ ಯಕ್ಷಿತ್ ಪಡ್ಕೊಳ್ಳಿಲ್ಲ. ಈ ಒಂದು ಹಂತದಲ್ಲಿ ಕೇವಲ 1 ಓಟಗಳ ಹೆಚ್ಚುವರಿ ಮಾತ್ರ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಪವರ್ ಪ್ಲೇ ಓವರಿನ 2ನೇ ಓವರಿನ ಕೊನೆಯ 1 ಎಸೆತ ಬಾಕಿ. ಈ ಬಾರಿ ಗುರುಪ್ರಸಾದ್ ಸುಂದರತೆಯ ಹೊಡೆತ, ಲಾಂಗ್ ಆನ್, ಸೀಮಾರೇಖೆ ಅಂಚಿನಲ್ಲಿ 4 ಓಟಗಳ ಹೆಚ್ಚುವರಿ, ಬೌಂಡರಿ ದಾಖಲಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 20 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಪವರ್ ಪ್ಲೇ ಹಂತದ 2 ಓವರ್ಗಳ ಮುಕ್ತಾಯದಲ್ಲಿ 10ರ ಸರಾಸರಿಯನ್ನು ಕಂಡುಕೊಳ್ತಾ ಇದೆ. ಪೂಜಾ ರಾಕರ್ಸ್ ಈಗಾಗಲೇ 3 ಹುದ್ದರಿಯನ್ನು ಕಳ್ಕೊಂಡು ಆಡ್ತಾ ಇದೆ. ಪವರ್ ಪ್ಲೇ ಹಂತದಲ್ಲಿ 3 ಹುದ್ದರಿಯನ್ನು ಕಳ್ಕೊಂಡು ಪೂಜಾ ರಾಕರ್ಸ್ ಪಂದ್ಯಾಕೂಟವನ್ನು ಆಡಿಕೊಳ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಶಶಾಂಕ್ 3ನೇ ಓವರ್ನ ಚಾಲ್ತಿಗಾಗಿ ಶಶಾಂಕ್ ಎಸೆತಗಾರನನ್ನು ಪರಿಚಯಿಸಿಕೊಳ್ಳುವ ಪ್ರಯತ್ನಗಳು ಮುಂದುವರಿತಾ ಇದೆ. ಮೊದಲ ಸ್ಟ್ರೈಕರ್ ಆದ ಭಾಗದಲ್ಲಿ ಯಕ್ಷಿತ್, ನಾನ್ ಸ್ಟ್ರೈಕರ್ ಆದ ಭಾಗದಲ್ಲಿ ಗುರುಪ್ರಸಾದ್. ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆ. ಶಶಾಂಕ್ ಎಸೆತಗಾರಿಕೆ ವಿಭಾಗದಲ್ಲಿ 3ನೇ ಓವರ್ನ ಚಾಲ್ತಿಯಲ್ಲಿ ಮೊದಲ ಎಸೆತ ಮುಕ್ತಾಯ ಕಂಡುಕೊಳ್ತಾ ಇದೆ. 2ನೇ ಬಾರಿ ಶಶಾಂಕ್ ಟು ಯಕ್ಷಿತ್. ಹುದ್ದರಿಯನ್ನು ಆವರಿಸಿಕೊಂಡು ಬೀಸುವ ಪ್ರಯತ್ನಗಳು ಮುಂದುವರಿತಾ ಇದೆ. ನಿರೀಕ್ಷೆಯ ಹೊಡೆತಗಳು ಕಂಡುಕೊಳ್ತಾ ಇಲ್ಲ ದಾಂಡಿಗರಿಂದ. ಎಲಿಮಿನೇಟರ್ ಪಂದ್ಯಾಕೂಟವನ್ನು ಆಡಿಕೊಳ್ತಾ ಇದೆ. ಶಶಾಂಕ್ ಟು ಗುರುಪ್ರಸಾದ್ 3ನೇ ಓವರ್ನ ತೃತೀಯ ಹಸ್ತಕ್ಕಾಗಿ. ಮತ್ತೆ ಸುಂದರತೆಯ ಸ್ವೀಪ್ ಶಾಟ್. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚೆಂಡು, 2 ಓಟಗಳ ಪೂರೈಕೆ. ಮೂಲಕವಾಗಿ ಬಹಳಷ್ಟು ಸುಂದರತೆಯ ರನ್ನಿಂಗ್ ಗೂಟದ ಮಧ್ಯಭಾಗದಲ್ಲಿ ಯಕ್ಷಿತ್ ಅದೇ ರೀತಿ ಗುರುಪ್ರಸಾದ್ ಜೋಡಿ 2 ಓಟವನ್ನು ಪೂರೈಸಿಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 23. ಈ ಬಾರಿ ಗುರುಪ್ರಸಾದ್ ಬಿರುಸಿನ ಹೊಡೆತ, ಸೀಮಾರೇಖೆ ಹೊರ ಭಾಗದಲ್ಲಿ ಮತ್ತೆ ಸಿಕ್ಸರ್. 6 ಓಟಗಳ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ನಾಯಕನ ಜವಾಬ್ದಾರಿ ಆಟ, ಪ್ರಾಮುಖ್ಯತೆಯ ಎಲಿಮಿನೇಟರ್ ಪಂದ್ಯಾಕೂಟದಲ್ಲಿ ಗುರುಪ್ರಸಾದ್ ಆಟಗಳು ಮುಂದುವರಿತಾ ಇದೆ. ಬಹಳಷ್ಟು ಯಶಸ್ಸಿನ ಆಟ. ತಂಡದ ಒಟ್ಟು ಮೊತ್ತ 29. ಮತ್ತೆ 1 ಓಟಗಳ ಪೂರೈಕೆ. 2ನೇ ಓಟಗಳು ಕೂಡ ಸಫಲತೆ ಕಂಡುಕೊಳ್ತಾ ಇದೆ.
ಅಪಾಯದ ಮಧ್ಯೆ 2 ಓಟಗಳ ಪೂರೈಕೆ. ಒಂದು ಹಂತದಲ್ಲಿ ಡೈರೆಕ್ಟ್ ಹಿಟ್ ಆಗಿದ್ರು ಕೂಡ ರನ್ಔಟ್ ಆಗುವಂತ ಅವಕಾಶ ಇತ್ತು. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಆಘಾತ ಕಂಡುಕೊಳ್ತಾ ಇಲ್ಲ. ತನ್ಮೂಲಕವಾಗಿ ಮತ್ತೆ 2 ಓಟಗಳ ಅಚ್ಚರಿ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 31 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಶಶಾಂಕ್ ತನ್ನವರಿನ ಅಂತಿಮ ಒಂದೆಸ್ತ ಬಾಕಿ. ಈ ಮಧ್ಯೆ ಅಪಾಯದ ಮಧ್ಯೆ ರಿಸ್ಕಿ ಸಿಂಗಲ್. ಅಪಾಯದ ಮಧ್ಯೆ ಕೂಡ 1 ಓಟಗಳನ್ನು ಗುರುಪ್ರಸಾದ್ ಅದೇ ರೀತಿ ಯಕ್ಷಿತ್ ಪೂರೈಸಿಕೊಂಡ್ರು. ಇದರೊಂದಿಗೆ ಆರಂಭಿಕ ಇನ್ನಿಂಗ್ಸ್ನ ಅರ್ಧಾಂಶ ಓವರ್ ಕೂಡ ಮುಕ್ತಾಯ ಕಂಡುಕೊಳ್ತಾ ಇದೆ. 3 overs ಕಂಪ್ಲೀಟೆಡ್. ಆಫ್ಟರ್ ಕಂಪ್ಲೀಷನ್ ಆಫ್ 3rd over, ಸ್ಕೋರ್ ಮೂವ್ಸ್ ಆನ್ 32 for loss of 2 wicket. 32ಕ್ಕೆ 3 ಹುದ್ದರಿಯನ್ನು ಕಳ್ಕೊಂಡು ಪಂದ್ಯಾಕೂಟವನ್ನು ಆಡಿಕೊಳ್ತಾ ಇದೆ ಪೂಜಾ ರಾಕರ್ಸ್. ಈಗಾಗಲೇ ಹೊಸ ಎಸೆತಗಾರನಾಗಿ ತಂಡದ ಭರವಸೆಯ ಆಲ್ರೌಂಡ್ ಆಟಗಾರ ಎಸೆತಗಾರ ಧನುಷ್. ಈಗಾಗಲೇ ಧನುಷ್ ಎಸೆತಗಾರಿಕೆ ನಡೆಸುವ ಮೊದಲಾಗಿ ನಗದಿನ ಘೋಷಣೆ ಬರ್ತಾ ಇದೆ. ಧನುಷ್ ಪಡ್ಕೊಳ್ಳುವಂತಹ ಪ್ರತಿಯೊಂದು ಹುದ್ದರಿಗೂ ಕೂಡ 500 ರೂಪಾಯಿಯ ನಗದಿನ ಘೋಷಣೆ ಬರ್ತಾ ಇದೆ. ಗಹನ್ ಇವರಿಂದ 500 ರೂಪಾಯಿಯ ನಗದಿನ ಘೋಷಣೆ ಆಗ್ತಾ ಇದೆ. ದಾಂಡಿಗರನ್ನು ಮತ್ತು ಎಸೆತಗಾರರನ್ನು ನಗದಿನ ಮೂಲಕ ಕ್ರಿಕೆಟ್ ಪ್ರಿಯರು ಹುರಿದುಂಬಿಸ್ತಾ ಇದ್ದಾರೆ. ಬಹಳಷ್ಟು ಹೃದಯ ಶ್ರೀಮಂತಿಕೆ ವ್ಯಕ್ತಿಗಳು ಈ ಒಂದು ಹಂತದಲ್ಲಿ ಧನುಷ್ ಎಸೆತಗಾರಿಕೆ ಭಾಗದಲ್ಲಿ 4ನೇ ಓವರ್ನ ಆರಂಭಿಕ ಎಸೆತಕ್ಕಾಗಿ ಸುಂದರತೆ ಎಸೆತ ತನ್ಮೂಲಕವಾಗಿ ಮಿಡಾಣಿ ಭಾಗದಲ್ಲಿ 1 ಓಟಗಳ ಪೂರೈಕೆ ಗುರುಪ್ರಸಾದ್ ದಾಂಡಿನ ಮುಖಾಂತರವಾಗಿ. ಧನುಷ್ ಟು ಯಕ್ಷಿತ್. ಈ ಬಾರಿ ರಿವರ್ಸಿಪ್ ಹೊಡೆತವನ್ನು ದಾಖಲಿಸಿಕೊಳ್ಳುವಂತಹ ಪ್ರಯತ್ನ ತನ್ಮೂಲಕವಾಗಿ ನಿರೀಕ್ಷೆಯ ಹೊಡೆತಗಳು ಕಂಡುಕೊಳ್ತಾ ಇಲ್ಲ. ಚೆಂಡು ಡಾಟ್ ಹ್ಯಾಂಡ್ ಡೆಲಿವರಿಯಾಗಿ ಮೂಡಿ ಬರ್ತಾ ಇದೆ. ಧನುಷ್ ತನ್ನವರಿನ ತೃತೀಯ ಎಸೆತಕ್ಕಾಗಿ ಮತ್ತೆ ಸುಂದರತೆಯ ಎಸೆತ. ಚೆಂಡಿಗೆ ಬಹಳಷ್ಟು ತಿರುವನ್ನು ನೀಡಬಲ್ಲಂತಹ ಎಸೆತಗಾರ ಕೂಡ ಧನುಷ್. ಬಹಳಷ್ಟು ಅನುಭವಿಯ ಎಸೆತಗಾರ. ಈ ಒಂದು ಮೈದಾನದಲ್ಲಿ ಅದೆಷ್ಟೋ ಪಂದ್ಯಾಕೂಟಗಳನ್ನು ತನ್ನ ಎಸೆತಗಾರಿಕೆಯ ಮೂಲಕ ಜಯಿಸಿಕೊಟ್ಟಂತಹ ಎಸೆತಗಾರ ಕೂಡ ಪ್ರಸ್ತುತ ಪಂದ್ಯಾಕೂಟದಲ್ಲಿ ಪಡುಪನಂಬೂರು ಪ್ಯಾಂಥರ್ಸ್ ಪರವಾಗಿ 4ನೇ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ಲೆಗ್ ಲ್ಯಾನ್ಸ್ ಮಾಡುವ ಪ್ರಯತ್ನ. ಫೈನ್ ಲೆಗ್ ಭಾಗದಲ್ಲಿ 1 ಓಟಗಳ ಪೂರೈಕೆ ಆಗ್ತಾ ಇದೆ. ತನ್ಮೂಲಕವಾಗಿ ತಂಡದ ಒಟ್ಟು ಮೊತ್ತ 34. ಈ ಒಂದು ಓವರಿನಲ್ಲಿ ಕೇವಲ 2 ಓಟಗಳು ಮಾತ್ರ ಬರ್ತಾ ಇದೆ. ಇನ್ನು ಕೂಡ ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಮತ್ತೆ ರಿವರ್ಸಿಪ್ ಹೊಡೆತವನ್ನು ದಾಖಲಿಸಿಕೊಳ್ಳುವಂತಹ ಪ್ರಯತ್ನ ಗುರುಪ್ರಸಾದ್. ದಾಂಡು ಚೆಂಡು ಮಧ್ಯೆ ಸಂಪರ್ಕ ಕಂಡುಕೊಳ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಆಟಗಾರರು ರಿವರ್ಸಿಪ್ ಹೊಡೆತಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಕೆಲವೊಂದಷ್ಟು ಆಟಗಾರರು ಯಶಸ್ಸನ್ನು ಕಂಡುಕೊಂಡ್ರು, ಕೆಲವೊಂದಷ್ಟು ಆಟಗಾರರು ಪ್ರಯತ್ನಗಳು ಮುಂದುವರಿತಾ ಇದೆ. ತನ್ಮೂಲಕವಾಗಿ ಗೂಟದ ಹಿಂಭಾಗದಲ್ಲಿ ಮತ್ತೆ 1 ಓಟಗಳ ಪೂರೈಕೆ. ಓವರ್ ಮುಕ್ತಾಯ.
After completion of fourth over, score moves on. Pooja Rockers 36 for loss of 3 wicket. ಪಾರ್ಟ್ನರ್ಶಿಪ್ ಜೊತೆಯಾಟಗಳು ಮುಂದುವರಿತಾ ಇದೆ. ಒಂದೆಡೆ ಗುರುಪ್ರಸಾದ್ ಮತ್ತೊಂದೆಡೆ ಯಕ್ಷಿತ್. ಗುರುಪ್ರಸಾದ್ ವೈಯಕ್ತಿಕ ಗಳಿಕೆ 14ರತ್ತ ಅಜೇಯದ ಆಟವನ್ನು ಆಡಿಕೊಳ್ತಾ ಇದ್ದಾನೆ. ಮತ್ತೊಂದೆಡೆ ಯಕ್ಷಿತ್ ಕೇವಲ 3 ಓಟವನ್ನು ದಾಖಲಿಸಿಕೊಂಡು ಅಜೇಯದ ಆಟವನ್ನು ಆಡಿಕೊಳ್ತಾ ಇರುವಂತಹ ಆಟಗಾರರು. 24 ಚೆಂಡುಗಳ ಮುಕ್ತಾಯ ಕಂಡುಕೊಳ್ತಾ ಇದೆ. ಅಂತಿಮ 12 ಎಸೆತಗಳು ಬಾಕಿ ಉಳಿತಾ ಇದೆ. ಐವತ್ತರಿಂದ 60 ಘನತೆ ಗೌರವಾನ್ವಿತ ಮೊತ್ತ, 60ರಿಂದ 70 ಹೋರಾಟಕಾರಿ ಮೊತ್ತ, 70ರಿಂದ 80 ಗರಿಷ್ಠ ಮೊತ್ತ. ಅದ್ಯಾವ ರೀತಿಯ ಟಾರ್ಗೆಟ್ ಅನ್ನು ಈ ಒಂದು ಹಂತದಲ್ಲಿ ಸೆಟ್ ಮಾಡಿಕೊಳ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಪೂಜಾ ರಾಕರ್ಸ್ನ ಮಧ್ಯಮ ಕ್ರಮಾಂಕದ ಜೊತೆಯಾಟದಲ್ಲಿ ಗುರುಪ್ರಸಾದ್, ಅದೇ ರೀತಿ ಯಕ್ಷಿತ್. ಎಸೆಗಾರಿಕೆ ಭಾಗದಲ್ಲಿ ಅವನೀಶ್ ಎಸೆದಂತಹ ಮೊದಲ ಚೆಂಡು ಒಂಟಿ ಒಟ್ಟುಗಳ ಪೂರೈಕೆ ಆಗ್ತಾ ಇದೆ. ನಾಯಕನ ಯಶಸ್ಸಿನ ಹೊಡೆತಗಳು ಇನ್ನಷ್ಟೇ ಬರಬೇಕಾಗಿದೆ. ಗುರುಪ್ರಸಾದ್ ಈ ಬಾರಿ ಬಿರುಸಿನ ಹೊಡೆತ, ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಈ ಮೊದಲೇ ತಿಳಿಸಿದ ಪ್ರಕಾರ ಗುರುಪ್ರಸಾದ್ ತಂಡದ ನಾಯಕ, ಬಹಳಷ್ಟು ಜವಾಬ್ದಾರಿ ಆಟವನ್ನು ಆಡಬಲ್ಲಂತ ಭರವಸೆ ಆಟಗಾರನು ಕೂಡ ಹೌದು. ಅವನೀಶ್ ಪಡ್ಕೊಳ್ಳುವಂತಹ ಪ್ರತಿ ಹುದ್ದರಿಗೂ ಕೂಡ ಗಹನ್ ಇವರಿಂದ 500 ರೂಪಾಯಿಯ ನಗದಿನ ಘೋಷಣೆ ಬರ್ತಾ ಇದೆ. ಪ್ರತಿಯೊಂದು ಹುದ್ದರಿಗೂ ಕೂಡ 500 ರೂಪಾಯಿಯ ನಗದು. ತನ್ಮೂಲಕ 500 ರೂಪಾಯಿಯ ನಗದು ಅವನೀಶ್ ಜೇಬಿಗೆ ಪಾಲಾಗ್ತಾ ಇದೆ. ಗಹನ್ ರವರು ನೀಡಿದ ಘೋಷಣೆಯ ಬಳಿಕವೇ ಹುದ್ದರಿಯನ್ನು ಕೂಡ ಅವನೀಶ್ ಪಡ್ಕೊಳ್ತಾ ಇದ್ದಾರೆ. ತೀರಾ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಸ್ವಲ್ಪ ಮಟ್ಟಿಗೆ ದಾಂಡಿಗನ ಹೊಡೆತ ಟಾಪ್ ಎಜ್ ಆಗುವುದರ ಮೂಲಕ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಗುರುಪ್ರಸಾದ್ ವೈಯಕ್ತಿಕ ಗಳಿಕೆ 18 ಓಟವನ್ನು ದಾಖಲಿಸಿಕೊಂಡು, ಕ್ಷಮಿಸಿ 20 ಓಟವನ್ನು ದಾಖಲಿಸಿಕೊಂಡು ಪೆವಿಲಿಯನ್ ಡಗ್ಔಟ್ ಅನ್ನು ಈಗಾಗಲೇ ಸೇರಿಕೊಳ್ತಾ ಇರುವಂತಹ ಆಟಗಾರ, ತಂಡದ ನಾಯಕ, ಮಧ್ಯಮ ಕ್ರಮಾಂಕದಲ್ಲಿ ತನ್ನ ತಂಡಕ್ಕೆ ಬಹಳಷ್ಟು ಆಸರೆ ಆದ್ರು. ಹೊಸ ಆಟಗಾರನಾಗಿ ರತನ್ ಲೆಗ್ ಬಾಯ್ಸ್ ರೂಪದಲ್ಲಿ ಒಂಟಿ ಒಟ್ಟುಗಳ ಪೂರೈಕೆ ಆಗ್ತಾ ಇದೆ. ಯಕ್ಷಿತ್ ದಾಂಡು ಇನ್ನಷ್ಟೇ ಸಿಡಿಬೇಕಾಗಿದೆ. ಈ ಬಾರಿ ಎಸೆದಂತ ಚೆಂಡು ಅವನೀಶ್ ಪಿಚ್ಚಿನ ಹೊರ ಭಾಗದತ್ತ ಚೆಂಡು ಸಾಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನಿರ್ಣಾಯಕರು ಅದನ್ನು ಗಮನಿಸಿಕೊಂಡು ಅಕ್ರಮ ಎಸೆತದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಫ್ರೀ ಹಿಟ್ ಅವಕಾಶ ಇದೆ ದಾಂಡಿಗರಿಗೆ. ಬೌಂಡರಿ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ಳುವ ಸುವರ್ಣ ಅವಕಾಶ. ತನ್ಮೂಲಕವಾಗಿ ನಿರೀಕ್ಷೆಯ ಹೊಡೆತಗಳು ಕಂಡುಕೊಳ್ತಾ ಇಲ್ಲ ಯಕ್ಷಿತ್. ಸ್ವಲ್ಪ ಮಟ್ಟಿಗೆ ದಾಂಡಿಗನ ಫಾರ್ಮ್ ದಾಂಡು ಹೊಡೆತಗಳು ಕೈ ಕೊಡ್ತಾ ಇದೆ ಯಕ್ಷಿತ್ ದಾಂಡಿಗೆ. ಈ ಒಂದು ನಿಟ್ಟಿನಲ್ಲಿ ಕೇವಲ ಒಂಟಿ ಒಟ್ಟುಗಳ ಪೂರೈಕೆ ಮಾತ್ರ ಬರ್ತಾ ಇದೆ ಫ್ರೀ ಹಿಟ್ ಚೆಂಡಿಗೆ. ಮೂಲಕವಾಗಿ ಸೀಮಾರೇಖೆ ಅಂಚಿನಲ್ಲಿ ಬಹಳಷ್ಟು ಸುಂದರತೆಯ ಹೊಡೆತ, ಅಷ್ಟೇ ಉತ್ತಮ ಪ್ರಯತ್ನ. ಸೀಮಾರೇಖೆ ಅಂಚಿನಲ್ಲಿ ಸುಹಾನ್ ಕೊನೆಯ ಹಂತದಲ್ಲಿ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸಿಕೊಳ್ತಾ ಇದೆ. ಸಿಕ್ಸರ್. 6 ಓಟಗಳ ಹೆಚ್ಚುವರಿ. ಓವರ್ ಕೂಡ ಮುಕ್ತಾಯ ಕಂಡುಕೊಳ್ತಾ ಇದೆ.
52 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 6 ಎಸೆತಗಳು ಬಾಕಿ ಉಳಿತಾ ಇದೆ. ಮೊದಲ 5 ಓವರ್ಗಳ ಮುಕ್ತಾಯದಲ್ಲಿ 52 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಪೂಜಾ ರಾಕರ್ಸ್. ಅಂತಿಮ 6 ಎಸೆತಗಳು ಬಾಕಿ ಉಳಿತಾ ಇದೆ. ಅಂತಿಮ ಓವರಿನ ಮೊದಲ ಚೆಂಡಿನಲ್ಲಿ ರನ್ಔಟ್ ರೂಪದಲ್ಲಿ ಯಕ್ಷಿತ್ ಹುದರಿ ನೆಲಕ್ಕುರುಳ್ತಾ ಇದೆ. ಸಹ ಆಟಗಾರನಿಗೆ ಸ್ಟ್ರೈಕ್ ಅನ್ನು ಒಪ್ಪಿಸಿಕೊಳ್ತಾ ಇದ್ದಾನೆ. ಯಕ್ಷಿತ್ ಹುದರಿ ಆಘಾತ ಕಂಡುಕೊಳ್ತಾ ಇದೆ. ಹೊಸ ಆಟಗಾರ ಜಿಯಾನ್ ಸಿಕ್ಸರ್ ಬೌಂಡರಿಯನ್ನು ದಾಖಲಿಸಬಲ್ಲಂತ ಮತ್ತೋರ್ವ ಆಟಗಾರ ಜಿಯಾನ್. ಈ ಬಾರಿ ಬಿರುಸಿನ ಹೊಡೆತ ರತನ್. ಕೊನೆಯ ಹಂತದಲ್ಲಿ ರತನ್ ಆರ್ಭಟ ಕಂಡುಕೊಳ್ತಾ ಇದೆ. ರತನ್ ಅಂತಿಮ ಹಂತದಲ್ಲಿ ಆಕ್ರಮಣಕಾರಿ ಆಟವನ್ನು ಆಡಿಕೊಳ್ತಾ ಇರುವಂತಹ ಆಟಗಾರ ರತನ್ ಮುಖ. ತಂಡದ ಒಟ್ಟು ಮೊತ್ತ 58. ಹುದರಿಯನ್ನು ಆವರಿಸಿಕೊಂಡು ಬೀಸುವ ಪ್ರಯತ್ನ. ಈ ಮಧ್ಯೆ ಚೆಂಡು ಡಾಟ್ ಹ್ಯಾಂಡ್ ಡೆಲಿವರಿ. ದಾಂಡು ಚೆಂಡು ಮಧ್ಯೆ ಸಂಪರ್ಕ ಕಂಡುಕೊಳ್ತಾ ಇಲ್ಲ. ತಾನು ಮೂಲಕವಾಗಿ ಚುಕ್ಕಿ ಎಸ್ತವಾಗಿ ಮೂಡಿ ಬರ್ತಾ ಇದೆ. ಮತ್ತೆ ಹುದರಿಯನ್ನು ಆವರಿಸಿಕೊಂಡು ಬೀಸುವ ಪ್ರಯತ್ನಗಳು ಮುಂದುವರಿತಾ ಇದೆ. ಈ ಒಂದು ಓವರಿನಲ್ಲಿ ಕೇವಲ 1 ಸಿಕ್ಸರ್ ಮಾತ್ರ ಬರ್ತಾ ಇದೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಈ ಬಾರಿ ಎಸೆದಂತ ಚೆಂಡು ವೈಡ್ ಬಾಲ್ ಎಂಬಂತ ಸೂಚನೆಗಳು ರವಾನೆ ಆಗ್ತಾ ಇದೆ. ಅತಿರಿಕ್ತ ಖಾತೆಗೆ 1 ಓಟಗಳ ಹೆಚ್ಚುವರಿ. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ತಾನ್ ಮೂಲಕವಾಗಿ ಮತ್ತೆ ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. 65. ತಾನ್ ಮೂಲಕವಾಗಿ ರತನ್ ಸಿಡಿಲಬ್ಬರದ ಹೊಡೆತ. ಅಂತಿಮ ಹಂತದಲ್ಲಿ 5 ಸಿಕ್ಸರ್ ಅನ್ನು ದಾಖಲಿಸಿಕೊಂಡಂತ ಆಟಗಾರ ರತನ್. ಈಗಾಗಲೇ ಪೂಜಾ ರಾಕರ್ಸ್ ಹೋರಾಟಕಾರಿ ಮೊತ್ತವನ್ನು ಬೇರಿಸ್ತಾ ಇದೆ. ಅಂತಿಮ ಹಂತದಲ್ಲಿ ಬಹಳಷ್ಟು ಸಿಡಿಲಬ್ಬರದ ಹೊಡೆತವನ್ನು ದಾಖಲಿಸಿಕೊಂಡಂತ ಆಟಗಾರ ರತನ್ ಮುಖ. 72ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಪಡುಪನಂಬೂರು ಪ್ಯಾಂಥರ್ಸ್. ಅದೇ ರೀತಿ ಆರಂಭಿಕ ಇನ್ನಿಂಗ್ಸ್ ಕೂಡ ಮುಕ್ತಾಯ ಕಂಡುಕೊಳ್ತಾ ಇದೆ. 72ರ ಟಾರ್ಗೆಟ್ ಅನ್ನು ಕೂಡ ಚೇಸ್ ಮಾಡಬೇಕಾಗಿದೆ. ಒಂದೆಡೆ ಇತ್ತ ವೀಕ್ಷಕ ವಿವರಣೆಯಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ಳಿಕ್ಕಿದೆ. ಸಮಿತ್ರ ಪ್ರವೀಣ್ ಪಾವಂಜೆ ಮುಂದಿನ ವಿದ್ಯಮಾನಕ್ಕಾಗಿ. ಧನ್ಯವಾದಗಳು ರಫೀಕ್ ಸಾಕ್. ಬಹಳಷ್ಟು ಯಶಸ್ಸಿನ ಬಹಳಷ್ಟು ಅದ್ದೂರಿಯ ಪಂದ್ಯಕೂಟ. ನಿನ್ನೆಗೆ ಪ್ರಾರಂಭವನ್ನು ಕಂಡುಕೊಂಡಂತ ಪಂದ್ಯಕೂಟ ಇವತ್ತಿಗೆ ಮುಂದುವರಿಕೆಯನ್ನು ಕಂಡುಕೊಂಡು
ಕ್ರೂಷಿಯಲ್ ಹಂತವನ್ನು ತಲುಪ್ತಾ ಇದೆ PCL. ಟೂರ್ನಮೆಂಟ್ನ ಮೊದಲ ತಂಡವಾಗಿ ಫೈನಲ್ನ ಎಂಟ್ರಿಯನ್ನ ಪಡ್ಕೊಂಡ್ರು ಕೋಸ್ಟಲ್ RK ಬಾಯ್ಸ್. ಲೋಕ್ಮಾನ್ ಇವರ ಮಾಲಕತ್ವದ ಫ್ರಾಂಚೈಸಿ ಕೋಸ್ಟಲ್ RK ಬಾಯ್ಸ್ ನ ತಂಡ ಟೂರ್ನಮೆಂಟ್ನ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನ ಪಡ್ಕೊಂಡ್ರು. ಇವಾಗ ಎಲಿಮಿನೇಟರ್ ಪಂದ್ಯ ಸಾಗ್ತಾ ಇದೆ. 71ರ ಮೊತ್ತವನ್ನು ದಾಖಲಿಸಿಕೊಂಡು 72 ಟಾರ್ಗೆಟ್ ಸೆಟ್ ಮಾಡ್ತಾ ಇದೆ. ಇವಾಗ ಪ್ಯಾಂಥರ್ಸ್ಗೆ ಆರಂಭಿಕ ಆಟಗಾರ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. ಪ್ಯಾಂಥರ್ಸ್ನ ಆರಂಭಿಕರು ಒಂದೆಡೆಯಲ್ಲಿ ಸುದೇಶ್ ಆಚಾರ್ಯ, ಮತ್ತೊಂದೆಡೆಯಲ್ಲಿ ಅವನೀಶ್. ಬಹಳಷ್ಟು ಯಶಸ್ಸಿನ ಪಂದ್ಯಕೂಟ. ಈ ಪಂದ್ಯದ ಬಳಿಕ ಕ್ವಾಲಿಫೈಯರ್ 2ನ ಪಂದ್ಯ ಸಾಗ್ತದೆ. MFC ಆಟಗಾರರು ಸಿದ್ಧದಲ್ಲಿರಬೇಕು. ಮಿತ್ರಭಟ್ನ ಫ್ರೆಂಡ್ ಸರ್ಕಲ್ ಈ ಪಂದ್ಯಗಳ ವಿಜಯಿ ತಂಡವನ್ನು ಎದುರಿಸ್ತಾರೆ. ಕ್ವಾಲಿಫೈಯರ್ 2ನಲ್ಲಿ ಜಯಿಸಿಕೊಳ್ಳುವಂತ ತಂಡ ಕ್ವಾಲಿಫೈಯರ್ 2ನ ಅರ್ಹತೆಯನ್ನು ಪಡ್ಕೊಳ್ತಾರೆ. ಪರಾಜಯವನ್ನು ಕಂಡುಕೊಂಡ್ರೆ ಈ ಒಂದು ಪುಣ್ಯಭೂಮಿಯ ಪಾದ ಸ್ಪರ್ಶದ ಅನುಭವ ಅರ್ಥಾತ್ PCL ಸೀಸನ್ 1ರ ಎಲಿಮಿನೇಟರ್ ಪಂದ್ಯವನ್ನು ಆಡದಂತ ಸವಿ ನೆನಪು. ಗೆಲ್ಲುವಂತ ಇರೋದೆ ಅನ್ನೋದು ಯಾವತ್ತು ಕೂಡ ಬೇಕೇ ಬೇಕು. ಜಯಿಸಿಕೊಳ್ಳುವಂತ ತಂಡ ಅನ್ನೋದು ಯಾವತ್ತು ಕೂಡ ಒಂದೇ. ಚಾಂಪಿಯನ್ಗಳಾದ್ರೆ ಅದು ಇತಿಹಾಸ. PCL ಪಡುಪಣಂಬೂರು ಕ್ರಿಕೆಟರ್ಸ್ ಪಡುಪಣಂಬೂರು ಆಜಿಸ್ತಕ್ಕ ಪಂದ್ಯಕೂಟ ಮೊದಲ ಸೆತ ಕೌಶಿಕ್ ಎಸ್ತಂತ ಮೊದಲ ಚೆಂಡು ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ ಪ್ಯಾಂಥರ್ಸ್. ಪಡುಪಣಂಬೂರು ಪ್ಯಾಂಥರ್ಸ್ನ ತಂಡ ಪೂಜಾ ರಾಕರ್ಸ್ ಅನ್ನು ಎದುರಿಸ್ತಾ ಇದ್ದಾರೆ. ತೇಜ್ಪಾಲ್ ಸುವರ್ಣ, ಮಿಥುನ್ ಮಾಲಕರು ಸಮುದ್ರ ಕ್ಯಾಟರರ್ಸ್, ಇವರ ಮಾಲಕತ್ವದ ಪೂಜಾ ರಾಕರ್ಸ್. ಮತ್ತೊಂದೆಡೆಯಲ್ಲಿ ಪಡುಪಣಂಬೂರು ಪ್ಯಾಂಥರ್ಸ್ನ ತಂಡ ಮುಖಾಮುಖಿಯನ್ನ ಮಾಡ್ತಾ ಇದೆ. ತವರು ಮನೆಯ ಲಾಭದ ವಿಚಾರವನ್ನ ಪಡ್ಕೊಳ್ಳುವಂತ ಇರಾದೆ, ಜಯಕ್ಕಾಗಿ ಬೃಹತ್ ಗುರಿ ಇದೆ. 72 ಬಿರುಸಿನ ಹೊಡೆತ ತನ್ಮೂಲಕವಾಗಿ ಮೊದಲನೇ ಬ್ರೇಕ್ ಥ್ರೂ. ಅವನೀಶ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಬಹಳಷ್ಟು ಕುತೂಹಲಕಾರಿಯ ಪಂದ್ಯಗಳು ಅಂಕಣದ ಒಳಭಾಗದಲ್ಲಿ ನನಗೆ ಪ್ರಾರಂಭವನ್ನು ಕಂಡಂತ ಪ್ರಾಮುಖ್ಯತೆಯ ಪಂದ್ಯಗಳು ಇವಾಗ ಮುಂದುವರಿಕೆಯನ್ನು ಕಂಡುಕೊಂಡು ಪ್ರಮುಖ ಘಟ್ಟವನ್ನು ತಲುಪ್ತಾ ಇದೆ. ಟೂರ್ನಮೆಂಟ್ನ ಮೊದಲ ತಂಡವಾಗಿ ಫೈನಲ್ನ ಎಂಟ್ರಿಯನ್ನ ಪಡ್ಕೊಂಡು ಚಾಂಪಿಯನ್ಶಿಪ್ಗೆ ಮೊದಲ ತಂಡವಾಗಿ ಎಂಟ್ರಿಯನ್ನ ಪಡ್ಕೊಂಡಂತ ಕೋಸ್ಟಲ್ RK ಬಾಯ್ಸ್ನ ತಂಡ ರಫೀಕ್ ಕೋಟೇಶ್ವರ ಬಹಳಷ್ಟು ಘೋಷಣೆಯನ್ನು ಯುವ ಪ್ರತಿಭೆಗಳಿಗೆ ಮಾಡಿದ್ರು. ತಂಡದ ಆಟಗಾರರಿಗೆ ತಂಡದ ಫ್ರಾಂಚೈಸಿಯ ಓನರ್ ಆಗಿ ಕರೆಸಿಕೊಂಡು ಅದು ಲುಕ್ಮಾನ್ ಇವರ ಒಂದು ಮಾಲಕತ್ವದ ತಂಡ ಈಗಾಗಲೇ ಫೈನಲ್ ಟಿಕೆಟ್ ಪಡ್ಕೊಂಡು PCL ಟ್ರೋಫಿ 2024ರ ಫೈನಲ್ಗೆ ಹೊಂಚನ್ನು ಹಾಕ್ತಾ ಇದೆ. ಕೌಶಿಕ್ ಎಸ್ತಗಾರಿಕೆ ವಿಭಾಗದಲ್ಲಿ ಎಸೆದಂತ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ತಾನೆದುರಿಸಿದ ಮೊದಲ ಎಸೆತದಲ್ಲೇ ಸಿದ್ದೇಕ್ ಮ್ಯಾನ್ ಇನ್ ಫಾರ್ಮ್. ಲೀಗ್ನ ಮೊದಲ ಹಂತದ 3 ಪಂದ್ಯಗಳಲ್ಲೂ ಕೂಡ ಅಬ್ಬರಿಸಿದ್ರು. ಇವಾಗ ಕ್ರೂಷಿಯಲ್ ಪಂದ್ಯದಲ್ಲಿ ಅದ್ಯಾವ ರೀತಿ ತಂಡಕ್ಕೆ ನೆರವಾಗ್ತಾರೆ ಅಂತ ಗೊತ್ತಿಲ್ಲ. ಕೌಶಿಕ್ ಟು ಸಿದ್ದೇಕ್. ಮತ್ತೆ ಬ್ಲಾಕ್ ಹೋಲ್ನಲ್ಲಿ ಬಿದ್ದಂತ ಚೆಂಡು ಬೀಸುವಂತ ಪ್ರಯತ್ನಗಳ ಮಧ್ಯೆ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಒಂದು ಓಟದ ಹೆಚ್ಚುವರಿಯ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ ಇವಾಗ 8ರ ಮೊತ್ತವನ್ನು ದಾಖಲಿಸ್ತಾ ಇದೆ. ಗೆಲುವು ನಂಟು ಯಾರಿಗಂತ ಗೊತ್ತಿಲ್ಲ. ಜಯಿಸ್ಕೊಂಡ್ರೆ ಕ್ವಾಲಿಫೈಯರ್ 2ನಲ್ಲಿ ಆಡುವಂತ ಅರ್ಹತೆ. ಆ ಲೆಕ್ಕಾಚಾರ ತಪ್ಪಿದ್ರೆ ಟೂರ್ನಮೆಂಟ್ ನಿರ್ಗಮನ. ರಿವರ್ಸ್ ಮಾಡುವಂತ ಪ್ರಯತ್ನ ಬ್ಲಾಕ್ ಹೋಲ್ನಲ್ಲಿ ಬೀಳ್ತಾ ಇದೆ. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ ಡಾಟ್ ಬಾಲ್. ಕೌಶಿಕ್ ಮೊದಲ ಓವರ್ನ ಜವಾಬ್ದಾರಿಯಲ್ಲಿ ಪೂಜಾ ರಾಕರ್ಸ್ನ ಪರವಾಗಿ ಸಸಿತ್ಲು ಪರಿಸರದ ಹುಡುಗ ಕೌಶಿಕ್ಯಾನೆ ಪಾಂಡು
ಗೋವಿಂದಾಸ್ ಕಾಲೇಜ್ನ ಪರವಾಗಿ ಬಹಳಷ್ಟು ಯಶಸ್ಸಿನ ಆಟವನ್ನು ತೋರ್ಪಡಿಸಿಕೊಂಡಂತ ಆಟಗಾರ ನಟ್ಟನೆರ ಹೊಡೆತ ಸೀಮಾಲಯಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ ಸಿದ್ದೇಕ್. ಸುದೇಶನ ದಾಂಡಿನ ಮುಖಾಂತರವಾಗಿ ಇವಾಗ ಬಿರುಸಿನ ಸಿಕ್ಸರ್. ಒಂದೆಡೆಯಲ್ಲಿ ಸಿದ್ದಿಕ್, ಮತ್ತೊಂದೆಡೆಯಲ್ಲಿ ಸುದೇಶಾಚಾರ್ಯ. ಮೊದಲ ವಿಕೆಟ್ ಅನ್ನು ಬೇಗನೆ ಕಳ್ಕೊಂಡ್ರು. ಇವಾಗ ಪಾರ್ಟ್ನರ್ಶಿಪ್ನ ಆಟಗಳು ಬರ್ತಾ ಇದೆ. ಇವಾಗ ಜಯಿಸಲೇಬೇಕಾದಂತ ಅನಿವಾರ್ಯತೆ. ಟೂರ್ನಮೆಂಟ್ ಅನ್ನು ಜಯಿಸಿಕೊಳ್ಳುವಂತ ತಂಡ 1 ಲಕ್ಷ ನಗದು ಪುರಸ್ಕಾರವನ್ನ ಬಹಳಷ್ಟು ಆಕರ್ಷಕ PCL ಟ್ರೋಫಿ 2024 ಟ್ರೋಫಿಯನ್ನು ಪಡ್ಕೊಳ್ತಾರೆ. ವೇದಿಕೆ ಮುಂಭಾಗ ರಾರಾಜಿಸ್ತಾ ಇದೆ. ದ್ವಿತೀಯ ಸ್ಥಾನಿಗೆ 50,000 ನಗದು ಪುರಸ್ಕಾರದ ಗೌರವ, ಜೊತೆಗೆ ಆಕರ್ಷಕ ರನ್ನರ್ಸ್ ಅಪ್ ಟ್ರೋಫಿ. ಪ್ರತಿ ಪಂದ್ಯಕ್ಕೂ ಪಂದ್ಯ ಶ್ರೇಷ್ಠ, ಫೈನಲ್ ಪಂದ್ಯದ ಪಂದ್ಯ ಶ್ರೇಷ್ಠ. ಉತ್ತಮ ದಾಂಡಿಗೆ ಉತ್ತಮ ಎಸೆಗಾರ. ಬಿರುಸಿನ ಹೊಡೆತವನ್ನ ದಾಖಲಿಸಿಕೊಳ್ಳುವಂತ ಪ್ರಯತ್ನಗಳ ಮಧ್ಯೆ ಚೆಂಡು ಸೀಮಾ ರೇಖೆಯ ಹೊರಭಾಗದಲ್ಲಿ ಸಿಕ್ಸರ್. ಸಿದ್ದಿಕ್ನ ದಾಂಡು ಗರ್ಜಿಸ್ತಾ ಇದೆ ಇವಾಗ ಪಡುಪಣಂಬೂರು ಪ್ಯಾಂಥರ್ಸ್ನ ಪರವಾಗಿ. 72ರ ಗುರಿಯನ್ನು ಬೆನ್ನಟ್ಟುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ತಂಡದ ಒಟ್ಟು ಮೊತ್ತ 20 ವರ್ಷವನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ ರತನ್ ಎಸ್ತಂತ ಚೆಂಡು ಟೂರ್ನಮೆಂಟ್ನ ಏಕೈಕ ಶತಕಾರ್ಧವನ್ನು ದಾಖಲಿಸಿಕೊಂಡಂತ ಚರಣ್ ಈಗಾಗಲೇ ನಮ್ಮೊಂದಿಗೆ ಸ್ಕೋರ್ ಬೋರ್ಡ್ನಲ್ಲಿದ್ದಾರೆ. PCPಯ ಯಶಸ್ಸಿನ ಹೆಮ್ಮೆಯ ಹುಡುಗ, ಹೆಮ್ಮೆಯ ಸದಸ್ಯ. ಮತ್ತೆ ರತನ್ ಎಸ್ತಂತ ಚೆಂಡಿಗೆ ತಿರುಮ ನೀಡಬಲ್ಲಂತ ಮಾಂತ್ರಿಕ ಮುಖ ಪರಿಸರದ ಹುಡುಗ. ಇವಾಗ ಫ್ರಾಂಚೈಸಿಯ ಪರವಾಗಿ ಪೂಜಾ ರಾಕರ್ಸ್ನ ಪರವಾಗಿ ದ್ವಿತೀಯ ಓವರ್ನ ಜವಾಬ್ದಾರಿ. ಪವರ್ ಪ್ಲೇನ ಓವರ್ ರತನ್ ಟು ಸಿದ್ದಿಕ್. ಮತ್ತೆ ಓಟಕ್ಕೆ ಅವಕಾಶಗಳು. ಇವಾಗ ವೈಡ್ ಬಾಲ್ ಎನ್ನುವ ಸೂಚನೆಗಳು ಬರ್ತಾ ಇದೆ. ಅತಿರಿಕ್ತ ಓಟ, ಕೊಂಚ ಮಟ್ಟಿಗೆ ವ್ಯಾಯಾಮದಲ್ಲಿ ತೀರ್ಪುಗಾರ. ಕ್ರೂಷಿಯಲ್ ಪಂದ್ಯ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಜಯಿಸ್ಕೊಂಡ್ರೆ ಮುಂದಿನ ಹಂತದ ಲೆಕ್ಕಾಚಾರ. ಮತ್ತೆ ಇವಾಗ ಡಿಪ್ ಮಾದರಿ ಎಸೆತ, ಸಿಕ್ಸರ್ನ ಬಳಿ ಕಮ್ ಬ್ಯಾಕ್. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಎದುರಾಳಿ ಆಟಗಾರರನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಇವಾಗ ರತನ್ ಟು ಸಿದ್ದಿಕ್. ಮತ್ತೊಂದು ಜಾನ್ ಮೆಸೆತ. ಆಫ್ ಸೈಡ್ ಬ್ಲಾಕ್ ಹೋಲ್ ನಲ್ಲಿ ಬಿದ್ದಂತ ಚೆಂಡು. ಇತ್ತೀಚಿನ ದಿನದಲ್ಲಿ ಸವಾಲಿನ ಎಸೆತಗಳನ್ನು ದಾಖಲಿಸಿಕೊಳ್ಳುವಂತ ವಿಚಾರಗಳು ಇದ್ದಾವೆ. ಇನ್ ಸ್ವಿಂಗ್ ಮಾದರಿಯ ಪ್ರಯೋಗ, ಔಟ್ ಸ್ವಿಂಗ್ ಮಾದರಿಯ ಪ್ರಯೋಗ. ಮತ್ತೆ ರತನ್ ಬ್ಲಾಕ್ ಹೋಲ್ ನಲ್ಲಿ ಸಿದ್ದಿ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಪೂಜಾ ರಾಕರ್ಸ್ ಕ್ರೂಷಿಯಲ್ ಬ್ರೇಕ್ ಥ್ರೂ ಅನ್ನ ಪಡ್ಕೊಳ್ತಾ ಇದೆ. ತಿರುವಿನ ಎಸೆತಗಳನ್ನು ದಾಖಲಿಸಿಕೊಂಡ್ರು. ಕೊನೆಯ ಚೆಂಡನ್ನ ಕೊಂಚ ಪೇಸ್ ಮಾದರಿಯಲ್ಲಿ ಎಸೆದ್ರು. ಲೆಕ್ಕಾಚಾರದ ಜಡ್ಜ್ಮೆಂಟ್ ಎಸೆತಗಳು. ಬ್ಯಾಟ್ಸ್ಮನ್ಗಳನ್ನ ಕಟ್ಟಿ ಹಾಕುವಂತಹ ಪ್ರಯತ್ನಗಳಲ್ಲಿ ಬೌಲರ್ಸ್ಗಳು ಕೂಡ ಬಹಳಷ್ಟು ವಿಚಾರಗಳನ್ನ ಗಮನದಲ್ಲಿಟ್ಕೊಳ್ತಾರೆ. ಕೊಂಚ ಮಟ್ಟಿಗೆ ಕ್ರಿಕೆಟ್ ಅನ್ನ ಹೇಳ್ತಾ ಇದ್ರು ಬ್ಯಾಟ್ಸ್ಮನ್ ಫೇವರ್ ಗೇಮ್ ಅಂತ. ಯಾಕಂತಂದ್ರೆ ಪವರ್ ಪ್ಲೇನ ಲಾಭ, ನೋ ಬಾಲ್ಗೆ ಫ್ರೀ ಹಿಟ್, ಈ ರೀತಿಯ ವಿಚಾರಗಳು ಬ್ಯಾಟ್ಸ್ಮನ್ಗಳಿಗೆ ಅನುಕೂಲಕರ. ಆದರೆ ಬೌಲರ್ಸ್ ಕೂಡ ಕಲ್ತ್ಕೊಂಡ್ರು ಕೊಂಚ ಮಟ್ಟಿಗೆ. ಇನ್ ಸ್ವಿಂಗ್, ಔಟ್ ಸ್ವಿಂಗ್, ಬ್ಲಾಕ್ ಎಸೆತಗಳು, ಬೌನ್ಸರ್ನ ಪ್ರಯೋಗ, ಸ್ಲೋವರ್ ಚೆಂಡುಗಳ ಪ್ರಯೋಗ. ಆ ನಿಟ್ಟಿನಲ್ಲಿ ಸಮಬಲದ ತಕ್ಕಡಿಯಲ್ಲಿ ಹೋರಾಟಗಳು ಕ್ರಿಕೆಟ್ ಅಂಗಡಿಯಲ್ಲಿ ಜಾರಿಯಲ್ಲಿರ್ತದೆ. ಇವಾಗ ಟಾರ್ಗೆಟ್ 72. ಮೊದಲ 2 ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 21. ಜಯಕ್ಕಾಗಿ 51 ಓಟಗಳು ಬೇಕಾಗಿದೆ. 24ಕ್ಕೆ 51. 24 balls, 51 more run to win this match. Neck to neck contact, ಕತ್ತು ಕತ್ತಿನ ಹೋರಾಟ. ಜಯಿಸ್ಕೊಂಡ್ರೆ ಕ್ವಾಲಿಫೈಯರ್ 2 ನಲ್ಲಿ ಆಡುವಂತ ಅವಕಾಶ. 3ನೇ ಓವರ್ನ ಜವಾಬ್ದಾರಿಯಲ್ಲಿ ಮತ್ತೆ ಕೌಶಿಕ್ ಆನೆ ಪಾಂಡು. ಸುದೇಶ್ ಗೆಸ್ತಂತ ಚೆಂಡು
ಲಾಂಗ್ ಆಫ್ ಕಡೆ ದಬ್ಬಿ ಆಡುವಂಥ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟವನ್ನು ಪೂರೈಸಿಕೊಂಡ್ರು. ಒಂದು ಓಟದ ಹೆಚ್ಚುವರಿ ಮುಖಾಂತರವಾಗಿ ಇವಾಗ ತಂಡದ ಒಟ್ಟು ಮೊತ್ತ 22. ಜಯಕ್ಕಾಗಿ 50 ಓಟಗಳು ಬೇಕಾಗಿದೆ. 23 ಎಸೆತ 50 ಓಟಗಳು ಬೇಕಾಗಿದೆ. ಧನುಷ್ ಆಚಾರ್ಯ ಲೆಫ್ಟಿ ಧನುಷ್ ನೆಂಟ್ರನ್ನ ಪಡ್ಕೊಳ್ತಾ ಇದೆ. ಇವಾಗ ಎಡಗೈ ಆಟಗಾರ ಲೆಫ್ಟಿ ಧನುಷ್. ಒಂದೆಡೆಯಲ್ಲಿ ಸುದೇಶ್ ಕೌಶಿಕ್, ಲೆಫ್ಟಿ ಧನುಷ್ ಗೆಸ್ತಂತ ಚೆಂಡು. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಪೂಜಾ ರಾಕರ್ಸ್ ಕ್ಷೇತ್ರ ರಕ್ಷಣೆಯಲ್ಲಿ ದಾಂಡುಗಾರಿಕೆಯಲ್ಲಿ ಪಡುಪಣಂಬೂರು ಪ್ಯಾಂಥರ್ಸ್ನ ತಂಡ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಎರಡೂ ತಂಡಗಳಿಗೆ. ಜಯಿಸಿಕೊಂಡ್ರೆ ಕ್ವಾಲಿಫೈಯರ್ 2ನಲ್ಲಿ ಆಡುವಂಥ ಅರ್ಹತೆ MFC ಎದುರಿಸಬೇಕಾಗ್ತದೆ. ಕ್ವಾಲಿಫೈಯರ್ 2ನಲ್ಲಿ ತನ್ಮೂಲಕವಾಗಿ ಲೆಫ್ಟಿ ಧನುಷ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಗುರುಪ್ರಸಾದನ ಭದ್ರ ಬೊಗಸೆಯನ್ನ ಸೇರ್ತಾ ಇದೆ. ಇವಾಗ ಕೊಂಚ ಮಟ್ಟಿಗೆ ಪೂಜಾ ರಾಕರ್ಸ್ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನ ಸಾಧಿಸ್ತಾ ಇದೆ. ಕ್ರಿಕೆಟ್ ಅನ್ನೋದು ಯಾವತ್ತು ಕೂಡ ಅದೃಷ್ಟ ಪವಾಡ ತಿರುವನ್ನ ಪಡ್ಕೊಳ್ಬಲ್ಲ ಆಟ. ಕ್ರಿಕೆಟ್ ಇಸ್ ಗೇಮ್ ಆಫ್ ಫನ್, ಗೇಮ್ ಆಫ್ ಮ್ಯಾಜಿಕ್, ಗೇಮ್ ಆಫ್ ಮಿರಾಕಲ್. ಅದ್ಯಾವ ಹಂತದಲ್ಲೂ ಕೂಡ ಪಂದ್ಯದ ಫಲಿತಾಂಶವನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಲೀಗ್ನ ಲೆಕ್ಕಾಚಾರಗಳು ಮುಗ್ದ ಬಳಿಕ ಕ್ವಾಲಿಫೈಯರ್ 1ರಲ್ಲಿ ರೋಚಕ ಹೋರಾಟವನ್ನ ಕಂಡುಕೊಂಡು ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನ ಪಡ್ಕೊಂಡ್ರು ಕೋಸ್ಟಲ್ RK ಬಾಯ್ಸ್ನ ತಂಡ. ಈ ಪಂದ್ಯದ ವಿಜಯಿ ತಂಡ ಮಾರುತಿ ಮಿತ್ರ ಭಟ್ನ ಫ್ರೆಂಡ್ ಸರ್ಕಲ್ ಮುಖವನ್ನು ಎದುರಿಸಬೇಕಾಗ್ತದೆ ಮುಂದಿನ ಹಂತದ ಕ್ವಾಲಿಫೈಯರ್ 2ನ ಪಂದ್ಯಗಳಲ್ಲಿ. ನಟನರ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನಗಳ ಮಧ್ಯೆ ಸೀಮಾರೇಖೆ ಅಂಚಿನಲ್ಲಿ 1 ಬೌನ್ಸ್ ಬೌಂಡ್ರಿ. ಆ ಗ್ರೌಂಡ್ ಬಾಯ್ಸ್ ದಯವಿಟ್ಟು ಗಮನಿಸಿಕೊಳ್ಳಿ. ಗ್ರೌಂಡ್ ಬಾಯ್ಸ್ ದಯವಿಟ್ಟು ಗಮನಿಸಿಕೊಳ್ಳಿ. PCPಯ ಸದಸ್ಯರು ಊಟ ಮಾಡಿ ಅಲ್ಲಲ್ಲಿ ನೆರಳಲ್ಲಿ ಕೂತ್ಕೊಳ್ಬೇಡಿ. ದಯವಿಟ್ಟು ತಮ್ಮ ಕಾರ್ಯವನ್ನು ನಿರ್ವಹಿಸಿಕೊಳ್ಳಿ. ಕೌಶಿಕ್ ಎಸ್ತಂತ ಚೆಂಡು ಬೀಸುವಂತ ಪ್ರಯತ್ನ ತನ್ಮೂಲಕವಾಗಿ ಆಕಾಶ್ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ 1 ಓಟದ ಹೆಚ್ಚುವರಿ. 1 ಓಟದ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ ಇವಾಗ 27ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. ಚಾಲ್ತಿಯ ಕೊನೆಯ 1 ಎಸೆತಗಳು ಬಾಕಿ. 1 more to go. 3ನೇ ಓವರ್ನ ಚಾಲ್ತಿಯ ಕೊನೆಯ 1 ಎಸೆತಗಳು ಬಾಕಿ. ತಂಡದ ಒಟ್ಟು ಮೊತ್ತ 27. 72ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನಗಳ ಮಧ್ಯೆ ಲಾಂಗ್ ಆಫ್ ನಲ್ಲಿ 1 ಓಟ. ತಂಡದ ಒಟ್ಟು ಮೊತ್ತ 28. ಎಂಡ್ ಆಫ್ ಓವರ್ ನಂಬರ್ 3. ತಂಡದ ಒಟ್ಟು ಮೊತ್ತ 28. ಅಫಿಷಿಯಲ್ ಬ್ರೇಕ್ 2 ನಿಮಿಷ. ಬಹಳಷ್ಟು ಯಶಸ್ಸಿನ ಬಹಳಷ್ಟು ಅದ್ದೂರಿಯ ಪಂದ್ಯಕೂಟ. ನಿನ್ನೆಗೆ ಪ್ರಾರಂಭವನ್ನು ಕಂಡಂತ ಪಂದ್ಯಕೂಟ ಇವತ್ತಿಗೆ ಮುಂದುವರಿಕೆಯನ್ನ ಕಂಡುಕೊಂಡು ಸಂಜೆಯ ಸಮಾರೋಪ ಸಮಾರಂಭದಲ್ಲಿ ನಮ್ಮನ್ನು ಕೂಡ್ಕೊಳ್ಳಿಕ್ಕಿದ್ದಾರೆ ಶ್ರೀಯುತ ಓಮನಾಥ್ ಕೋಟ್ಯಾನ್ ಶಾಸಕರು ಮುಲ್ಕಿ ಮೂಡಬಿದ್ರೆ ಕ್ಷೇತ್ರ, ಶ್ರೀಯುತ ಮಿಥುನ್ ಎಂ ರೈ KPCC ಪ್ರಧಾನ ಕಾರ್ಯದರ್ಶಿಗಳು, ಶ್ರೀಯುತ ಗೌತಮ್ ಜೈನ್ ಮುಲ್ಕಿ ಅರಮನೆ, ಶ್ರೀಯುತ ರೊನಾಲ್ಡ್ ಸಿಲ್ವನ್ ಡಿಸೋಜಾ, ಶ್ರೀಯುತ ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು ಉಪಾಧ್ಯಕ್ಷರು BJP ಉಡುಪಿ ಜಿಲ್ಲೆ, SS ಸತೀಶ್ ಭಟ್ ಕೋಳುವೈಲು ಅಧ್ಯಕ್ಷರು PCI ಬ್ಯಾಂಕ್ ಹಳೆಂಗಡಿ, H ವಸಂತ್ ಬೇರನ್ ಅಧ್ಯಕ್ಷರು ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಹಳೆಂಗಡಿ, ಯಜ್ಞೇಶ್ವರ್ ಬರ್ಕೆ ಸ್ಥಾಪಕ ಅಧ್ಯಕ್ಷರು ಬರ್ಕೆ ಫ್ರೆಂಡ್ಸ್ ಮಂಗಳೂರು, ಸತೀಶ್ ಮುಂಚೂರು ಪ್ರಬಂಧಕರು ಹಿಂದೂ ಜಗಣ ವೇದಿಕೆ ಮಂಗಳೂರು ಜಿಲ್ಲೆ, ಭಾಸ್ಕರ್ ಸಾಲಿಯಾನ್ ಹೋಟೆಲ್ ವುಡ್ ಸೈಡ್ ಮಂಗಳೂರು, ಶ್ರೀ ಪುರಂದರ ಡಿ ಶೆಟ್ಟಿಗಾರ್ ಕಿನಿಗುಳಿ, ಶ್ರೀಮತಿ ಕಸ್ತೂರಿ ಪಂಜಾ ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ಮಂಗಳೂರು, ಅಭಿಲಾಷ್ ಶೆಟ್ಟಿ ಕಟೀಲು ಉಪಾಧ್ಯಕ್ಷರು BJP ಯುವ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀಯುತ ವಿನೋದ್ ಬಳ್ಳೂರು ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಮಂಗಳೂರು, ಶ್ರೀಯುತ ಜೀವನ್ ಪ್ರಕಾಶ್ ಕಾಮೆರೊಟ್ಟು ಮಾಜಿ ಸದಸ್ಯರು ತಾಲೂಕು ಪಂಚಾಯತ್ ಮಂಗಳೂರು. 4ನೇ ಓವರ್ನ ಚಾಲ್ತಿಯಲ್ಲಿ
ರತನ್ ಗೆಸ್ತಂತ ಚೆಂಡು ಸುಂದರತೆ ರತನ್ ತೋರ್ಪಡಿಸ್ತಾ ಇದ್ದಾನೆ. ಇವಾಗ ಸಹೋದರರ ಜೋಡಿ ಕಣ್ಣದಲ್ಲಿ ತಂಡದ ಒಟ್ಟು ಮೊತ್ತ 28. 44 ಓಟಗಳು ಬೇಕಾಗಿದೆ. 17ಕ್ಕೆ 44. ತನ್ಮೂಲಕವಾಗಿ ಮತ್ತೊಂದು ಕ್ರೂಷಿಯಲ್ ಬ್ರೇಕ್ ಥ್ರೂ. ಸುದೇಶ್ ಆಚಾರ್ಯ ಗೋ ಬ್ಯಾಕ್ ಟು ದ ಪೆವಿಲಿಯನ್. 16ಕ್ಕೆ 44. ಅದೇ ರೀತಿ ಶ್ರೀಯುತ ಹೇಮನಾಥ್ ಅಮೀನ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಪಡುಪಣಂಬೂರು, ಶ್ರೀಯುತ ಉಮೇಶ್ ಪೂಜಾರಿ ಸದಸ್ಯರು ಗ್ರಾಮ ಪಂಚಾಯತ್ ಪಡುಪಣಂಬೂರು, ಶ್ರೀಮತಿ ನೀಲಾಭಂಜನ್ ನಿರ್ದೇಶಕರು ಸ್ವರ್ಣಕುಂಭ ವಿವಿಧ ಸಾಗರ ಸಂಘ ನಿಗಮ, ಶ್ರೀಮತಿ ಮಂಜುಳಾ ಸದಸ್ಯರು ಗ್ರಾಮ ಪಂಚಾಯತ್ ಪಡುಪಣಂಬೂರು, ಶ್ರೀಮತಿ ಪೂರ್ಣಿಮಾ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಳೆಂಗಡಿ, ಶ್ರೀಯುತ ರಾಜೇಂದ್ರ ಜೈನ್ ಪಡುಪಣಂಬೂರು, ಶ್ರೀಯುತ ಹರ್ಷಿಡ್ಡಿ ಸಾಲಿಯಾನ್ ಮಾಲಕರು ಗಣೇಶ್ ಎರಂಜರ್ಸ್ ಆ್ಯಂಡ್ ಕ್ಯಾಟ್ರರ್ಸ್ ಪಡುಪಣಂಬೂರು, ಶ್ರೀಯುತ ಸದಾಶಿವ ಶೆಟ್ಟಿ ಮಾಗಂದಡಿ ಸ್ಥಾಪಕಾಧ್ಯಕ್ಷರು ಪಡುಪಣಂಬೂರು ಕ್ರಿಕೆಟರ್ಸ್, ಚಂದ್ರಾಸ್ ಕೋಟ್ಯಾನ್ ಪಡುತೋಟ, ಕಿರಣ್ ಕುಮಾರ್ ಅಧ್ಯಕ್ಷರು ಯುವ ವಾಹಿನಿ ಹಳೆಂಗಡಿ ಘಟಕ. ಮತ್ತೆ ಬೀಸುವಂತ ಪ್ರಯತ್ನ, ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ರತನ್ನ ಸುಂದರತೆ ಎಸ್ತಗಳು ಅಂಕಿಅಂಶ ಪಟ್ಟಿಯಲ್ಲಿ ಡಾಟ್ ಬಾಲ್. ಅದೇ ರೀತಿ ಸಮಾರಂಭದ ವೇದಿಕೆಯಲ್ಲಿ ನಮ್ಮನ್ನು ಕೂಡ್ಕೊಳ್ಳಿಕ್ಕಿದ್ದಾರೆ ಶ್ರೀಯುತ ವಿನೋದ್ ಕುಮಾರ್ ಸಸೀತ್ಲು. ಮತ್ತೊಂದು ಜಾಣ್ ಮೆಸೆತ ಪೂಜಾ ರಾಕರ್ಸ್ ನ ಪರವಾಗಿ ಮುಕ್ಕ ಪರಿಸರದ ಹುಡುಗ ರತನ್ ಮುಕ್ಕ ಫ್ರಾಂಚೈಸಿಯ ಪರವಾಗಿ ಬಿಗು ದಾಳಿಯನ್ನು ಸಂಘಟಿಸ್ತಾ ಇದ್ದಾನೆ. ನಿಸ್ಸಂಶಯವಾಗಿ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ. ಮತ್ತೆ ಓಟಕ್ಕೆ ಅವಕಾಶಗಳು ವೈಡ್ ಬಾಲ್ನ ಮುಖಾಂತರವಾಗಿ ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ 29. ಸ್ಕೋರರ್ ಕಂಪ್ಯೂಟರ್ ಮೈಂಡೆಡ್ ಸ್ಕೋರರ್ ಚರಣ್ ನಮ್ಮೊಂದಿಗಿದ್ದಾರೆ. ಫ್ರಾನ್ಸ್ ಬೈಲಂಗಡಿಯ ಪರವಾಗಿ ಬಹಳಷ್ಟು ಯಶಸ್ಸಿನ ಆಟವನ್ನು ತೋರ್ಪಡಿಸಿಕೊಂಡ್ರು ಕ್ರಿಕೆಟ್ ಅಂಕಣದಲ್ಲಿ. ಇವಾಗ ಸ್ಕೋರಿಂಗ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬೀಸುವಂತ ಪ್ರಯತ್ನಗಳ ಮಧ್ಯೆ ಶಶಾಂಕ್ ದಾಂಡಿನ ಮುಖಾಂತರವಾಗಿ ಹೋರಾಟ ಜಾರಿಯನ್ನಗೊಳಿಸ್ತಾ ಇದ್ದಾನೆ. ಇವಾಗ ತಂಡದ ಒಟ್ಟು ಮೊತ್ತ 35 ಮೊತ್ತವನ್ನು ದಾಖಲಿಸ್ತಾ ಇದೆ. 37 ಓಟಗಳು ಇನ್ನೂ ಕೂಡ ಬೇಕಾಗಿದೆ. 37 more run to win this match. 13ಕ್ಕೆ 37. ಕ್ರಿಕೆಟ್ ಅನ್ನೋದು ಅದೃಷ್ಟ ಪವಾಡ ತಿರುವನ್ನ ಪಡ್ಕೊಳ್ಬಲ್ಲಂತ ಆಟ. ತನ್ಮೂಲಕವಾಗಿ ಯಾವುದೇ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 12 ಓಟಗಳು ಬೇಕಾಗಿದೆ. 12 balls. 37 more run to win this match. ನಂಬಲ ಸಾಧ್ಯವಾದ ವಿದ್ಯಮಾನಗಳ ವಿಚಾರ ಅಂತಂದ್ರೆ ಅದು ಕ್ರೀಡೆ. ಜಯಿಸುವಂತ ಪಂದ್ಯವನ್ನ ಕೈ ಚೆಲ್ಲಿದಂತ ಉದಾಹರಣೆ ಬಹಳಷ್ಟು ಇದಾವೆ ಕ್ರಿಕೆಟ್ನ ಅಂಕಣದಲ್ಲಿ. ಸೋಲಿನ ಕೋಪದಿಂದ ಮೇಲೆದ್ದು ಬಂದು ಜಯಿಸಿಕೊಂಡಂತ ಉದಾಹರಣೆ ಕೂಡ ಇದಾವೆ. ಆದರೆ ಇಲ್ಲಿ ಮಾತ್ರ ಮಸ್ಟ್ ವಿನ್ ಮ್ಯಾಚ್. PCL ಟ್ರೋಫಿ ಒಂದೆಡೆಯಲ್ಲಿ ಹೆಮ್ಮೆಯ ವಿಚಾರವನ್ನು ಹೇಳೋದಾದ್ರೆ, ಇವತ್ತಿನ ಸಮಾರಂಭದಲ್ಲಿ ನಮ್ಮನ್ನು ಕೂಡ್ಕೊಳ್ತಾರೆ ಶ್ರೀಯುತ ರೊನಾಲ್ಡ್ ಸಿಲ್ವನ್ ಡಿಸೋಜಾ, ಫೌಂಡರ್ ಹಾಗೇನೆ ಡೈರೆಕ್ಟರ್ ಲೀಕ್ಸಾ ಲೈಟಿಂಗ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಮೂಡಬಿದ್ರಿ. ಯಾಕಂತಂದ್ರೆ ಮೊನ್ನೆಯ ಅಯೋಧ್ಯೆಯ ರೈಲ್ವೆ ನಿಲ್ದಾಣದ ಎಲ್ಲ ಲೈಟಿಂಗ್ನ ವ್ಯವಸ್ಥೆಯನ್ನು ಮಾಡಿಕೊಂಡಂಥ ಶ್ರೀಯುತ ರೊನಾಲ್ಡ್ ಸಿಲ್ವನ್ ಡಿಸೋಜಾ ಜೊತೆಯಾಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಹೆಮ್ಮೆಯ ಈ ಸಂಸ್ಥೆಯ ಬೆಂಬಲಿಗರು ಶ್ರೀಯುತ ರೊನಾಲ್ಡ್ ಸಿಲ್ವನ್ ಡಿಸೋಜಾ. ಪಂದ್ಯಗಳು ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತದೆ. 11ಕ್ಕೆ 37.
ಬೌಲಿಂಗ್ ನಲ್ಲಿ ಕಾರ್ತಿಕ್ ಎಸ್ತಂತ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನ, ತನ್ನ ಮೂಲಕ ಬಾಕಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. 10ಕ್ಕೆ 31, 30 ಹೋರಾಟ ಜಾರಿಯಲ್ಲಿದೆ. ಶಶಾಂಕನ ಹೋರಾಟ ಒಂದೆಡೆಯಲ್ಲಿ, ಮತ್ತೊಂದೆಡೆಯಲ್ಲಿ ಧನುಷ್. 10ಕ್ಕೆ 30 ಜಯಿಸ್ಕೊಂಡ್ರೆ ಕ್ವಾಲಿಫೈಯರ್ 2 ನಲ್ಲಿ ಆಡುವಂತ ಅರ್ಹತೆ. ಆ ಲೆಕ್ಕಾಚಾರ ತಪ್ಪಿದ್ರೆ ಈ ಟೂರ್ನಮೆಂಟ್ನ 4ನೇ ಸ್ಥಾನೀಯ ಗೌರವವನ್ನು ಪಡ್ಕೊಂಡು ಟೂರ್ನಮೆಂಟ್ನ ನಿರ್ಗಮನವನ್ನ ಕಾಣಬೇಕಾಗ್ತದೆ. ಮತ್ತೆ ಬೀಸುವಂತ ಪ್ರಯತ್ನ, ನೆಟ್ಟನೇರ ಹೊಡೆತ, ಆಕಾಶನ ಭದ್ರ ಬಗಸೆಗೆ ಕಾರ್ತಿಕ್ ಇವಾಗ ಕ್ರೂಷಿಯಲ್ ಬ್ರೇಕ್ ಥ್ರೂ ಅನ್ನ ಪಡ್ಕೊಳ್ತಾ ಇದ್ದಾನೆ. ಪಾವಂಜೆ ಪರಿಸರದ ಹುಡುಗ ಫ್ರಾಂಚೈಸಿಯ ಪರವಾಗಿ, ಪೂಜಾ ರಾಕರ್ಸ್ನ ಪರವಾಗಿ 9 ಎಸೆತ 30 ಓಟ. ಹೊಸ ಮುಖ್ಯ ಆಟಗಾರ ಅಜೀಜ್, ಒಂದೆಡೆಯಲ್ಲಿ ಧನುಷ್. 2 ಡೇಂಜರಸ್ ಆಟಗಾರರು. ಅದ್ಯಾವ ಹಂತದಲ್ಲೂ ಕೂಡ ಪಂದ್ಯದ ಗತಿಯನ್ನೇ ಬದಲಿಸಬಲ್ಲಂತ ಆಟಗಾರರು. ಇವಾಗ ಹೊಸ ಮುಖ ಪ್ರತಿಭೆಗಳು ಬೆಳಕ್ಕೆ ಬರಬೇಕು ಎನ್ನುವಂತ ವಿಚಾರದಲ್ಲಿ ಸಾಕಿರ್ತಕ್ಕಂಥ PCL ನ ಪಂದ್ಯ ಆಡುವಂತ ಆಟಗಾರರು 11 ಆಗಿರ್ಲಿ. ಕ್ಯಾಮರಾದ ಕಣ್ಗಾವಲಿದೆ, ಆದರೆ ನೋಡುವಂತ ಕಣ್ಣುಗಳು ಹಲವಿದ್ದಾವೆ. ಕಾರವಳ್ಳಿಯ ಉದ್ದಗಲಕ್ಕೂ ಅಲ್ಲಲ್ಲಿ ಲೀಗ್ ಮಾದರಿಯ ಪಂದ್ಯಗಳು ಸಾಗ್ಲಿಕ್ಕಿದೆ. ನಡುವೆ ಮತ್ತೊಂದು ಕ್ರೂಷಿಯಲ್ ಬ್ರೇಕ್ ಥ್ರೂ. ಅಜೀಜ್ ಗೋಲ್ಡನ್ ಡಕ್. ಕಾರ್ತಿಕ್ ಬಿಗುದಾಳಿಯನ್ನು ಸಂಘಟಿಸ್ತಾ ಇದ್ದಾನೆ. ಹ್ಯಾಟ್ರಿಕ್ನ ಅವಕಾಶ ಇದೆ. ತಂಡದ ಮಾಲಕರು ತೇಜ್ಪಾಲ್ ಸುವರ್ಣ, ಮಿಥುನ್. ಹ್ಯಾಟ್ರಿಕ್ನ ಅವಕಾಶ ಇದೆ. ಪಂದ್ಯಾಟವನ್ನ ಜಯಿಸ್ಕೊಂಡ್ರೆ ಶೋರ್ಮಾ ಅಂತೆ ಪ್ಲೇಯರ್ಸ್ಗಳಿಗೆ ಸಂಜೆ. ಹ್ಯಾಟ್ರಿಕ್ಗೆ 500 ರೂಪಾಯಿ ಘೋಷಣೆಗಳು, 5,000 ಘೋಷಣೆ ಬರ್ತಾ ಇದೆ. ನಾನು ಹೇಳಿದ್ದು 500, ಅದಕ್ಕೆ ಒಂದು 0 ಜಾಸ್ತಿನ ಮಾಡಿಕೊಂಡ್ರು. 5,000 ಘೋಷಣೆ ಕಾರ್ತಿಕ್ಗೆ, ಹ್ಯಾಟ್ರಿಕ್ಗೆ. ಈ ಬಡಬಾಯಿ ಕಮೆಂಟೇಟರ್ಗಳಿಗೆ ಯಾರು ಕೂಡ ಅನೌನ್ಸ್ಮೆಂಟ್ ಮಾಡೋದಿಲ್ಲ. ಬಿರುಸ್ನ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನ. ನಡುವೆ 1 ಓಟ, 2 ಓಟವನ್ನು ದಾಖಲಿಸಿಕೊಂಡ್ರು. ಕೊಂಚ ಮಟ್ಟಿಗೆ 5,000 ಜೋಬಿನಲ್ಲಿ ಭದ್ರ ಆಗ್ತಾ ಇದೆ. ಮುಂದಿನ ಪಂದ್ಯಗಳಿಗೆ 10,000 ಆಗ್ತದೆ. ಅದನ್ನು ಹೇಳ್ತಾ ಇದ್ದಾರೆ ತೇಜಣ್ಣ. ಮತ್ತೆ ಕಾರ್ತಿಕ್ 28 ಓಟಗಳು ಬೇಕಾಗಿದೆ. ಸುಂದರತೆ ಓವರ್. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 6 ಎಸೆತ 24 ಓಟಗಳು ಬೇಕಾಗಿದೆ. 6 balls, 24 more run to win this match. ಕ್ಷಮಿಸಿ, 28. ಕೊಂಚ ಮಟ್ಟಿಗೆ ಎಡವಟ್ಟುಗಳಾಗೋದು ಸಹಜ, ತಪ್ಪು ಮಾಡೋದು ಸಹಜ, ಅದನ್ನು ತಿದ್ದಿ ನಡೋದು ಮನೋಜ ಅಂತ ಹೇಳ್ತಾರೆ. ಅಪ್ಡೇಟ್ ಇದೆ ಇಲ್ಲಿ, ಕ್ಯಾಮರಾದ ಕಣ್ಗಾವಲಿದೆ, ಟೆಕ್ನಾಲಜಿ ಈಗ. ಆದರೆ ಬಳಪದ ಕೈಯಲ್ಲಿ ಬರೆಯುವಂಥ ವಿಚಾರ ಅನ್ನೋದು ಯಾವತ್ತೂ ಕೂಡ ಲ್ಯಾಪ್ಟಾಪ್ನಲ್ಲಿ ಸೈನ್ ಹಾಕ್ಲಿಕ್ಕೆ ಆಗೋದಿಲ್ಲ, ಪೆನ್ನಲ್ಲೇ ಸೈನ್ ಹಾಕಬೇಕು. ಎಲ್ಲಿ ಚೆಕ್ ಡ್ರಾ ಮಾಡಬೇಕಾ ಅಥವಾ ಯಾವ ವಿಚಾರದಲ್ಲೂ ಆಗಿರಲಿ. ಆರ್ ಎಸೆತ 28 ಓಟ, 6 balls, 28 more run to win this match. ಬಹಳಷ್ಟು ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ಬಹಳಷ್ಟು ಯಶಸ್ಸಿನ ಐತಿಹಾಸಿಕ ಇತಿಹಾಸ ಪ್ರಸಿದ್ಧ ಪಡುಬಣ್ಣಮೂರಿನ ಬಾಕಿಮೂರು ಅಂಕಣದಲ್ಲಿ PCL ಸೀಸನ್ 1 ಕೊನೆ ಓವರ್ನ ಜವಾಬ್ದಾರಿಗೆ ಶಿಯಾಬ್, ಜಿಯಾನ್, ಇಂದಿರನಗರ ಪರಿಸರದ ಹುಡುಗ ಜಿಯಾನ್. ಐದಕ್ಕೆ 28. ಪ್ರತಿ ವಿಕೆಟ್ಗೆ 500 ರೂಪಾಯಿ ಘೋಷಣೆ. ಜಿಯಾನ್ ಬರ್ತಾ ಇದೆ. ತಮಗೆ ತಂಡದ ಮಾಲಕರು ತೇಜ್ಪಾಲ್, ಮಿಥುನ್ ಘೋಷಿಸ್ತಾ ಇದ್ದಾರೆ. ವರ್ಲ್ಡ್ ಅವಕಾಶಗಳು ಬರ್ತಾ ಇಲ್ಲ. ನಿಸ್ಸಂಶಯವಾಗಿ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ ಪೂಜಾ ರಾಕರ್ಸ್ ನ ತಂಡ.
ಈ ಪಂದ್ಯಗಳ ವಿಜಯಿ ತಂಡ MFC ಅನ್ನು ಎದುರಿಸಬೇಕಾಗ್ತದೆ. 4-28 ಮತ್ತೆ ಜಾನ್ ಮೆಸ್ತಾ ಮತ್ತೆ ಓದಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಕ್ವಾಲಿಫೈಯರ್ 2ಗೆ ನಿಸ್ಸಂಶಯವಾಗಿ ಲಗ್ಗೆ ನೀಡ್ತಾ ಇದೆ ಪೂಜಾ ರಾಕರ್ಸ್ನ ತಂಡ. ಟೂರ್ನಮೆಂಟ್ನ 4ನೇ ಸ್ಥಾನದ ಗೌರವವನ್ನು ಪಡ್ಕೊಳ್ಳುವಂತ ವಿಚಾರಗಳು ಕೊಂಚ ಮಟ್ಟಿಗೆ ದಟ್ಟ ಆಗ್ತಾ ಇದೆ. ಆದರೂ ಕೂಡ ಸೀಮಾರೇಖೆ ಹೊರಭಾಗದಲ್ಲಿ ಧನುಷ್ನ ಸಿಕ್ಸರ್ 2-22 ಓಟಗಳು ಬೇಕಾಗಿದೆ. 2 ಸೆತ 22 ಓಟಗಳು ಬೇಕಾಗಿದೆ. ಮತ್ತೊಂದು ಬೀಸುವಂತ ಪ್ರಯತ್ನಗಳ ಮಧ್ಯೆ ಕ್ಯಾಚ್ ಔಟ್. 500 ರೂಪಾಯಿ ನಿಸ್ಸಂಶಯವಾಗಿ ಇವಾಗ ಜಿಯಾನ್ನ ಭದ್ರ ಬೊಗಸೆಯನ್ನ ಸೇರ್ತಾ ಇದೆ. ಗೆಲುವಿನ ಔಪಚಾರಿಕತೆ ಮಾತ್ರ ಪೂರೈಸುವಂತ ವಿಚಾರ. ಹೊಸ ಮುಖ್ಯ ಆಟಗಾರನ ಎಂಟ್ರಿ ಇವಾಗ ಸುಹಾನ್ ಹೊಸ ಮುಖ್ಯ ಆಟಗಾರ, ಸಂತಗಟ್ಟೆ ಪರಿಸರದ ಹುಡುಗ. ಒಂದೇ ಸೆತ 22 ಓಟಗಳು ಬೇಕಾಗಿದೆ. ಬಹಳಷ್ಟು ಕುತೂಹಲಕಾರಿ ಅದ್ದೂರಿಯ ಪಂದ್ಯಕೂಟವನ್ನು ಆಯೋಜಿಸಿದಂತ ಹೆಮ್ಮೆಯ ಸಂಸ್ಥೆ PCP ತನ್ಮೂಲಕವಾಗಿ ಪಂದ್ಯಾಟವನ್ನು ಜಯಿಸಿಕೊಂಡು ಕ್ವಾಲಿಫೈಯರ್ 2ನ ಅರ್ಹತೆಯನ್ನು ಪಡ್ಕೊಳ್ತಾ ಇದೆ. ಪೂಜಾ ರಾಕರ್ಸ್ ವಿಜಯಿ ತಂಡಕ್ಕೆ ಅಭಿನಂದನೆಗಳು. ಅದೇ ರೀತಿ ಲೀಗ್ನ ಯಶಸ್ಸು